ನಮಸ್ಕಾರ ಪ್ರೇಕ್ಷಕರೇ, ಇವತ್ತಿನ ವಿಡಿಯೋನಲ್ಲಿ ಬಯಾಲಜಿ ಬ್ಲೂ ಪ್ರಿಂಟ್ ಆಸ್ ವೆಲ್ ಆಸ್ ಬಯಾಲಜಿ ಮಾಡೆಲ್ ಕ್ವಶನ್ ಪೇಪರ್ ರೀಸೆಂಟ್ ಆಗಿ ರಿಲೀಸ್ ಆಗಿರುವಂಥದ್ದು, ಅದರಲ್ಲಿ ಆಗಿರುವಂತಹ ಕೆಲವೊಂದು ಇಂಪಾರ್ಟೆಂಟ್ ಅಂಡ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ನಿಮ್ಮ ಮುಂದೆ ಚರ್ಚೆ ಮಾಡಕ್ ಹೋಗ್ತಾ ಇದ್ದೇನೆ. ಸೊ ಫಸ್ಟ್ಗೆ ನಾವಿಲ್ಲಿ ಬ್ಲೂ ಪ್ರಿಂಟ್ ನೋಡ್ತಾ ಇದ್ದೀವಿ. ಆಸ್ ಯೂಶುವಲ್ ಬಯಾಲಜಿಯಲ್ಲಿ ಯಾವುದೇ ರೀತಿಯ ಪೇಪರ್ ಪ್ಯಾಟರ್ನ್ ನಲ್ಲಿ ಪಾರ್ಟ್ ವೈಸ್ ಅಂತ ನೋಡಿದಾಗ ಪಾರ್ಟ್ ಎ ಬಿ ಸಿ ಡಿ. ಅರ್ಲಿಯರ್ ಆಲ್ಸೋ ಬಯಾಲಜಿ ಕ್ವಶನ್ ಪೇಪರ್ ಹ್ಯಾಡ್ ದೀಸ್ 4 ಪಾರ್ಟ್ಸ್, ಪಾರ್ಟ್ ಎ ಬಿ ಸಿ ಡಿ. ರೀಸೆಂಟ್ ಆಗಿ ಲಾಸ್ಟ್ ಇಯರ್ ಇಂದ ಇಂಟ್ರೊಡ್ಯೂಸ್ ಮಾಡಿರುವಂತಹ ಕಾನ್ಸೆಪ್ಟ್ ದಟ್ ಈಸ್ ಮಲ್ಟಿಪಲ್ ಚಾಯ್ಸ್ ಆಸ್ ವೆಲ್ ಆಸ್ ಫಿಲ್ ಇನ್ ದ ಬ್ಲಾಂಕ್ಸ್. ಇದರಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲ. 15 + 5 ಒಟ್ಟಾರೆ 20 ಮಾರ್ಕ್ಸ್ ನಿಮಗೆ ಪಾರ್ಟ್ ಎ ಲಿಂದ ಯು ಕ್ಯಾನ್ ಸ್ಕೋರ್. ಅದೇ ರೀತಿ 2 ಮಾರ್ಕ್ ಕ್ವಶನ್ಸ್ ಅಂತ ತಗೊಳ್ಳಿ, 3 ಮಾರ್ಕ್ ಕ್ವಶನ್ಸ್, 5 ಕ್ವಶನ್ಸ್ ಈಚ್ ನೀವು ಸಾಲ್ವ್ ಮಾಡಬೇಕಿರುತ್ತೆ. ಔಟ್ ಆಫ್ 8 ಕ್ವಶನ್ಸ್ 3 ಕ್ವಶನ್ಸ್ ಚಾಯ್ಸ್ ಆಗಿರ್ತವೆ ನಿಮಗೆ. ಓಕೆ, 2 ಮಾರ್ಕ್ ಕ್ವಶನ್ಸ್ ನಿಮಗೆ 10 ಮಾರ್ಕ್ಸ್ ಅಂಡ್ 3 ಮಾರ್ಕ್ ಕ್ವಶನ್ಸ್ 15 ಮಾರ್ಕ್ಸ್ ನೀವು ಇಲ್ಲಿ ಸ್ಕೋರ್ ಮಾಡಬಹುದು. ಅದೇ ರೀತಿ 5 ಮಾರ್ಕ್ ಕ್ವಶನ್ಸ್ ಅಂತ ಹೇಳಿದಾಗ ಅರ್ಲಿಯರ್ ಸೆಕ್ಷನ್ ಎ ಅಂಡ್ ಸೆಕ್ಷನ್ ಬಿ. ಸೆಕ್ಷನ್ ಎ ನಲ್ಲಿ ಯು ಯೂಸ್ ಟು ಸಾಲ್ವ್ 3 ಕ್ವಶನ್ಸ್ ಇನ್ ಸೆಕ್ಷನ್ 1 ಅಂಡ್ ಸೆಕ್ಷನ್ ಬಿ ಯು ಯೂಸ್ ಟು ಸಾಲ್ವ್ 2 ಕ್ವಶನ್ಸ್. ಆದ್ರೆ ಈಗ ಇಲ್ಲಿ ಒಂದು ಇಂಪಾರ್ಟೆಂಟ್ ಚೇಂಜ್ ಅನ್ನ ಹೈಲೈಟ್ ಮಾಡುವಂಥದ್ದು, ಸೆಕ್ಷನ್ ಎ ನಲ್ಲಿ 8 ಕ್ವಶನ್ ಒಳಗಿಂದು ನೀವು 4 ಕ್ವಶನ್ ಮಾತ್ರ ಸಾಲ್ವ್ ಮಾಡಬೇಕು. ಅದಕ್ಕೆ 20 ಮಾರ್ಕ್ಸ್ ಯು ವಿಲ್ ಬಿ ಗೆಟಿಂಗ್. ದ ಸೇಮ್ ವೇ ಸೆಕ್ಷನ್ ಬಿ ಇನ್ಸ್ಟೆಡ್ ಆಫ್ 2 ಕ್ವಶನ್ಸ್, ಇದು ಮುಖ್ಯವಾದಿರುವಂಥದ್ದು. ನೋಡ್ರಿ, ಇಲ್ಲಿ ಯು ಆರ್ ಸಪೋಸ್ ಟು ಸಾಲ್ವ್ ಓನ್ಲಿ 1 ಕ್ವಶನ್ ಅಂಡ್ ದಿಸ್ ಕ್ವಶನ್ ಬಹಳಷ್ಟು ವಿದ್ಯಾರ್ಥಿಗಳು ಈಗ ಸಪೋಸ್ ನಾಳೆನೆ ಒಂದ್ ವೇಳೆ ಸಪೋಸ್ ಈಗ ಎಕ್ಸಾಮಿನೇಷನ್ ಅಲ್ಲಿ ಇಂಥ ಕ್ವಶನ್ ಪೇಪರ್ ನೋಡಿದ ತಕ್ಷಣ ನಮ್ಮ ವಿದ್ಯಾರ್ಥಿಗಳು ಸ್ವಲ್ಪ ಭಯ ಪಡ್ತಾರೆ. ಬಿಕಾಸ್ ದಿಸ್ ಕ್ವಶನ್ ಈಸ್ ವಾಟ್ ಯು ಕ್ಯಾನ್ ಸಿ ಹಿಯರ್, ಹಾಟ್ಸ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ನೋಡ್ರಿ, ಈ ಟೇಬಲ್ ನೋಡಿದ ತಕ್ಷಣ ರೈಟ್ ಏನಪ್ಪ ಏನದ ಇದು, ಲೈಕ್ ಒಂದು ಇಲ್ಲಿ ನಂಬರ್ ಅಂತ ಹೇಳಿ ಬರೆದರು. ರೈಟ್, ಐ ವಿಲ್ ಎಕ್ಸ್ಪ್ಲೈನ್ ಯು ಅದು ಏನದ ಅಂತ ಹೇಳಿ. ರೈಟ್, ಸೊ ಟೋಟಲ್ 70 ಮಾರ್ಕ್ಸ್. ಸೆಕ್ಷನ್ 2 ಆಫ್ ಪಾರ್ಟ್ ಡಿ ನಲ್ಲಿ ಒಂದೇ ಕ್ವಶನ್ ಬರೆಯೋದಿರ್ತದೆ. ಲೈಕ್ ಔಟ್ ಆಫ್ 3 ಕ್ವಶನ್ಸ್ ಯು ಆರ್ ಸಪೋಸ್ ಟು ಸಾಲ್ವ್ ಓನ್ಲಿ 1. ರೈಟ್, ಆ ಒಂದು ಕ್ವಶನ್ ಏನಿರ್ತದೆ ಅಂತ ಹೇಳಿದ್ರೆ ಕ್ರಿಟಿಕಲ್ ಥಿಂಕಿಂಗ್, ಅಂದ್ರೆ ಹೈ ಆರ್ಡರ್ ಥಿಂಕಿಂಗ್ ಸ್ಕಿಲ್ ಬೇಸ್ಡ್ ಕ್ವಶನ್ಸ್. ಯೂಶುವಲಿ ಕ್ವಶನ್ ಪೇಪರ್, ಮಾಡೆಲ್ ಕ್ವಶನ್ ಪೇಪರ್ ರೀಸೆಂಟ್ ಆಗಿ ರಿಲೀಸ್ ಆಗಿರುವಂತ ಮಾಡೆಲ್ ಕ್ವಶನ್ ಪೇಪರ್ ನೋಡಿದ್ರೆ ಕ್ವಶನ್ಸ್ ಯಾವ ತರ ಅಪಿಯರ್ ಆಗಿದಾವ ಅಂತ ಹೇಳಿದ್ರೆ ಇಟ್ ಈಸ್ ಮೋರ್ ಲೈಕ್ CBSE ಪ್ಯಾಟರ್ನ್ ಅನ್ನ ಅಳವಡಿಸಿಕೊಂಡಿದಾರ ಅಂತ ನಾವು ಇಲ್ಲಿ ಗಮನ ವಹಿಸಬಹುದು. ಬಿಕಾಸ್ ಗವರ್ಮೆಂಟ್ ವಾಂಟ್ಸ್ ಟು ಇಂಪ್ರೂವ್ ದ ಕ್ವಾಲಿಟಿ ಆಫ್ ಎಜುಕೇಶನ್ ಅಂತ ಹೇಳ್ಬಹುದು. ಸ್ಟೂಡೆಂಟ್ಸ್ ಹೆಚ್ಚ ಕಾಂಪಿಟೇಟಿವ್ ಎಕ್ಸಾಮ್ಸ್ ಓರಿಯೆಂಟೆಡ್ ಪ್ರಿಪರೇಷನ್ ಮಾಡಲಿ ಅನ್ನೋ ದೃಷ್ಟಿಯಿಂದ ಈ ಒಂದು ಚೇಂಜ್ ತಂದಿದಾರ ಅಂತ ಹೇಳ್ಕೋಬಹುದು. ರೈಟ್, ಸೊ ಯು ಕ್ಯಾನ್ ಸಿ ಹಿಯರ್ ದಿಸ್ ಈಸ್ ದ ಎಂಟೈರ್ ಬ್ರೇಕಪ್ ಆಫ್ ಮಾರ್ಕ್ಸ್ ಆಫ್ ಆಲ್ ದ 13 ಚಾಪ್ಟರ್ಸ್. ಈಗಾಗಲೇ ನಮಗೆ ರಾಷನಲೈಸ್ಡ್ ಸಿಲೆಬಸ್ ಪ್ರಕಾರ ಅರ್ಲಿಯರ್ ಬಯಾಲಜಿನಲ್ಲಿ 16 ಚಾಪ್ಟರ್ಸ್ ಇರ್ತಿದ್ವು. ನೌ ಇಟ್ ಈಸ್ ಬೀನ್ ರೆಡ್ಯೂಸ್ಡ್ ಅಂಡ್ 13 ಚಾಪ್ಟರ್ಸ್ ಮಾತ್ರ ನೀವು ಸ್ಟಡಿ ಮಾಡುವಂಥದ್ದು. ಆಲ್ ರೈಟ್, ಸೊ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್, ಇದಕ್ಕೆ 11 ಮಾರ್ಕ್ಸ್ ಇದೆ. ಸಿ ಮೇಜರ್ ಚಾಪ್ಟರ್ಸ್ ಐ ವಿಲ್ ಟೆಲ್ ಯು. ಓಕೆ, ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್, ಹ್ಯೂಮನ್ ರಿಪ್ರೊಡಕ್ಷನ್ ಆಗಿರ್ಲಿ, ಓಕೆ, ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್, ಜೆನೆಟಿಕ್ಸ್ ಮತ್ತೆ ಮಾಲಿಕ್ಯುಲರ್ ಬಯಾಲಜಿ 14 ಮಾರ್ಕ್ಸ್ ಈಚ್. ಅದೇ ರೀತಿ ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್. ದೆನ್ ಈ ಚಾಪ್ಟರ್ಸ್ ನೋಡಿ, ದೇ ಆರ್ ವೆರಿ ಮಚ್ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ದೆನ್ ನೆಕ್ಸ್ಟ್ ಇಂಪಾರ್ಟೆಂಟ್ ಯಾವುದು ಅಂತ ಹೇಳಿದ್ರೆ ರಿಪ್ರೊಡಕ್ಟಿವ್ ಹೆಲ್ತ್ ತಗೊಳ್ರಿ,
right? Microbes in human welfare, biotechnology, okay, and organisms and population, ಮೇಜರ್ ವೇಟೇಜ್ ಹೊಂದಿರುವಂತ. ಅರ್ಲಿಯರ್ ಅಂತ ಕಂಪೇರ್ ಮಾಡಿದಲ್ಲಿ ಸ್ವಲ್ಪ ಒಂದು ಎರಡು ಮಾರ್ಕ್ಸ್ ಈ ಚಾಪ್ಟರ್ಸ್ ಗಳಲ್ಲಿ ನಾವು ಸಮ್ ವೇರಿಯೇಷನ್ಸ್ ಅನ್ನ ನೋಡಬಹುದು. ಬಟ್ ದೀಸ್ ಟೂ ಚಾಪ್ಟರ್ಸ್ ಅರ್ಲಿಯರ್ ಆಲ್ಸೋ ದೇ ವೇರ್ ದ ಮೇಜರ್ ಚಾಪ್ಟರ್ಸ್. ಈಗಲೂ ಕೂಡ ಬಹಳ ಕ್ವಾಲಿಟಿ ಕ್ವೆಶನ್ಸ್ ಕೇಳುವಂತ ಸಾಧ್ಯತೆಗಳು ಈ ಚಾಪ್ಟರ್ಸ್ ಇಂದ ಅತಿ ಹೆಚ್ಚು ನಾವು ನೋಡಬಹುದು, ರೈಟ್? ಸೊ ಅದನ್ನ ಬಿಟ್ಟು ಯು ಕ್ಯಾನ್ ಫೈಂಡ್ ಡಿಫ್ರೆಂಟ್ ಕ್ಯಾಟಗರೀಸ್ ನಲ್ಲಿ ಕ್ವಶನ್ ಪೇಪರ್ ಡಿವೈಡ್ ಆಗಿರುತ್ತೆ. ರಿಮೆಂಬರ್ ಅಂದ್ರೆ ಎಷ್ಟು ಅರ್ಥ ಮಾಡ್ಕೊಂಡಿದ್ರಿ, ಲೈಕ್ ಆ ಬೇಸಿಸ್ ಮೇಲೆ ಇದೊಂದು ಕ್ರೈಟೀರಿಯಾ ಇರುತ್ತೆ. ಲೈಕ್ ಕ್ವಶನ್ ಪೇಪರ್ ಸೆಟರ್ ವಿಲ್ ಟೇಕ್ ಕೇರ್ ಆಫ್ ಆಲ್ ದ ಥಿಂಗ್ಸ್. ಲೈಕ್ ಈ ಅಂತ ಚಾಪ್ಟರ್ಸ್ ತಗೊಳ್ರಿ, ಜೆನೆಟಿಕ್ಸ್ ಆಗಿರಬಹುದು, ರೈಟ್, ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಆಗಿರಬಹುದು. ಆದಷ್ಟು 5 ಮಾರ್ಕ್ಸ್, 3 ಮಾರ್ಕ್ಸ್, 2 ಮಾರ್ಕ್ಸ್ ಅಂಡ್ 1 ಮಾರ್ಕ್ಸ್ ಮ್ಯಾಕ್ಸಿಮಮ್ ಕವರ್ ಮಾಡೋಕೆ ಪ್ರಯತ್ನ ಮಾಡ್ತಾರೆ. ಆಲ್ರೈಟ್, ದೆನ್ ನಾವು ಇಲ್ಲಿ ಈಗ I will show you what changes have been introduced in the question paper, right? ನೋಡಿ, question paper as usual the same instructions. ಈ ಪಾರ್ಟ್ ಅನ್ನ ನೀವು ಕೇರ್ಫುಲ್ ಆಗಿ ಓದಬೇಕು, right? They have given draw the diagrams wherever necessary and unlabeled diagrams do not attract any marks. Usually students ಇದನ್ನ ಇಗ್ನೋರ್ ಮಾಡ್ತಾರೆ, right? Wherever they are asking you to draw the diagrams, present the diagrams, neat labeled diagrams. If you do not do labelings in biology, you will fail in that. ಅಂದ್ರೆ ನಿಮಗೆ ಆ ಕ್ವೆಶ್ಚನ್ ಗೆ ಡಯಾಗ್ರಾಮ್ ನೀವು even though you have drawn good and neat diagram, labeling ಮಾಡದೇ ಇರೋ ಸಂದರ್ಭದಲ್ಲಿ that will not carry any marks, right? ಇದನ್ನು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಹೇಳ್ಬೋದು. I want to focus ಇಲ್ಲಿ ನೋಡಿ, this question, ಕೆಲವೊಂದು ಕ್ವೆಶನ್ಸ್ ಅನ್ನ ಈ ರೀತಿ ಕೇಳಿದಾರ ಅಂತ ಹೇಳಿದ್ರೆ ನಾವು ಸ್ಟ್ರೈಟ್ ಅವೇ ಅರ್ಲಿಯರ್ ನಾವು ಈ ಚಾಪ್ಟರ್ ಇಂದ ಈ ಕ್ವೆಶನ್ ಬರಬಹುದು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ. ಬಟ್ ನಾವು ದ ಟ್ರೆಂಡ್ ಈಸ್ ಗೋಯಿಂಗ್ ಇನ್ ಸಮ್ ಅದರ್ ವೇ. ಓಕೆ, ಟ್ರೆಂಡ್ ಸ್ವಲ್ಪ ಡಿಫ್ರೆಂಟ್ ಆಗ್ತಾ ಇದೆ ಈಗ. ಆಲ್ರೈಟ್, ಈಗ ನೀವು ನೋಡಿ ಈ ಕ್ವೆಶನ್ ನೋಡಿ, a period, place of origin, type of man, okay, 2 million years ago, A ಅಂತ ಕೊಟ್ಟಿದ್ದಾರೆ ಇಲ್ಲಿ. ಅದೇ ರೀತಿಯಲ್ಲಿ ನೋಡಿ B, C, D and E. ಈ ರೀತಿಯ ಕ್ವೆಶನ್ಸ್ ನಿಮಗೆ they are asking you to find out what is this A, B, C, D, E and F. ಇದು ಒಂದು ಕ್ವೆಶನ್ ಯಾವ ಕಾನ್ಸೆಪ್ಟ್ ಮೇಲೆ ಕೇಳಿದಾರೆ ಅಂತ ಹೇಳಿದ್ರೆ ಎವಲ್ಯೂಷನ್ ಆಫ್ ಮ್ಯಾನ್. ಅಧಿಕವಾಗಿ ಲೈಕ್ ಅರ್ಲಿಯರ್ ನಾವು ಹಿಂದಕ್ಕೆ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಅಂತ ಕೇಳಿದ್ರೆ ಫ್ರಮ್ ದ ಚಾಪ್ಟರ್ ಎವಲ್ಯೂಷನ್, ಸ್ಟ್ಯಾನ್ಲಿ ಮಿಲ್ಲರ್ಸ್ ಎಕ್ಸ್ಪೆರಿಮೆಂಟ್, ಇಂಥವು ಕೆಲವೊಂದು ಕ್ವೆಶನ್ಸ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ವಿ. ಬಟ್ ನಾವು ಸಮ್ ಪ್ಯಾಟರ್ನ್ ಈಸ್ ಬೀನ್ ನ್ಯೂ ಟೈಪ್ ಆಫ್ ಕ್ವೆಶನ್ಸ್ ಆರ್ ಇಂಟ್ರೊಡ್ಯೂಸ್ಡ್ ಅಂತ ಹೇಳ್ಬೋದು. ದೇ ಆರ್ ಆಸ್ಕಿಂಗ್ ಯು ಟು ರೈಟ್ ದಿಸ್. ಈ ಕ್ವೆಶನ್ ಸಾಲ್ವ್ ಮಾಡೋದಕ್ಕೆ ನಿಮಗೆ ಯು ನೀಡ್ ಟು ಸ್ಟಡಿ ದ ಎಂಟೈರ್ ಕಾನ್ಸೆಪ್ಟ್ ಆಫ್ ಎವಲ್ಯೂಷನ್ ಆಫ್ ಮ್ಯಾನ್. ಓಕೆ, ಆಸ್ಟ್ರೇಲಿಯೋಪಿಥಿಕನ್ಸ್, ರಾಮಪಿಥಿಕನ್ಸ್, ಹೋಮೋ ಎರೆಕ್ಟಸ್, ಹೋಮೋ ಹ್ಯಾಬಿಲಿಸ್, ಇವೆಲ್ಲ ಯಾವ ಪೀರಿಯಡ್ ನಲ್ಲಿ ಯಾವ ಪ್ಲೇಸ್ ಆಫ್ ಒರಿಜಿನ್ ನಲ್ಲಿ ಇದ್ವು ಅಂತ ಮಾಹಿತಿ ಇದ್ದಲ್ಲಿ ಇಂಥ ಕ್ವಶನ್ಸ್ ಅನ್ನು ಸಾಲ್ವ್ ಮಾಡಬಹುದು. ಅಂಡ್ ನನಗೆ ಕೇಳಿದ್ರೆ I will suggest you, instead of writing the descriptive type of answers, ಈ ತರದ ಕ್ವೆಶನ್ಸ್ ಸಾಲ್ವ್ ಮಾಡಿದ್ದಲ್ಲಿ you may not lose, you may just take an advantage. ನೀವು ಯಾವುದೇ ರೀತಿಯ ಇಲ್ಲಿ ಮಾರ್ಕ್ಸ್ ಡಿಡಕ್ಷನ್ ಆಗೋ ಪಾಸಿಬಿಲಿಟಿ ಕಮ್ಮಿ ಇರ್ತದೆ. ಯಾಕಂದ್ರೆ ಸ್ಪ್ಲಿಟ್ ಕ್ವೆಶನ್ಸ್ ನಿಮಗೆ ಹಿಂದಕ್ಕೆ you used to get the split questions in physics, chemistry often ಆಗಿ ನೀವು ಇದರ ಬಗ್ಗೆ ಸಾಲ್ವ್ ಮಾಡಿರ್ತೀರಿ. ಬಟ್ ಹಿಂದಕ್ಕೂ ಬಯಾಲಜಿನಲ್ಲಿನೂ ಕೂಡ ಸ್ಪ್ಲಿಟ್ ಕ್ವೆಶನ್ಸ್ ಅನ್ನೋ ಕಾನ್ಸೆಪ್ಟ್ ಇತ್ತು. ಬಟ್ ದಿಸ್ ಇಯರ್ ಆನ್ವರ್ಡ್ಸ್ ಸ್ಪ್ಲಿಟ್ ಕ್ವೆಶನ್ಸ್ ಅಧಿಕವಾಗಿ ಮೀನ್ಸ್ ಮೋರ್ ಸ್ಪ್ಲಿಟ್ ಕ್ವೆಶನ್ಸ್ ಅನ್ನ ಕೇಳಿದ್ದಾರೆ. ಆಲ್ರೈಟ್, ನೋಡಿ ದಿಸ್ ಲಾಸ್ಟ್ ಸೆಕ್ಷನ್, ಓಕೆ, ಎಸ್ಪೆಷಲಿ ದ ಸೆಕ್ಷನ್ 2 ಆಫ್ ದ ಕ್ವೆಶನ್ ಪೇಪರ್
ನಾವು ಬ್ಲೂ ಪ್ರಿಂಟ್ ರೆಫರ್ ಮಾಡಿದಾಗ ನಾನು ನಿಮ್ಗೆ ಹೇಳಿದೆ ಸ್ಕಿಲ್ ಬೇಸ್ಡ್ ಕ್ವಶನ್ಸ್ ಅಂತ ಇರುತ್ತೆ. ದಟ್ ಈಸ್ ಇಟ್ ಈಸ್ ರಾದರ್ ಆಸ್ಕ್ಡ್, ಇದು ನಿಮಗೆ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ ಅಂತಾನ ಕರಿಬಹುದು ನಾವು. ಓಕೆ, ಸ್ವಲ್ಪ ಯು ನೀಡ್ ಟು ಸ್ಟಡಿ ದ ಕ್ವಶನ್. ಬ್ಲಡ್ ಗ್ರೂಪಿಂಗ್ ಮೇಲೆ ದೇ ಹ್ಯಾವ್ ಆಸ್ಕ್ಡ್ ದ ಕ್ವಶನ್ಸ್, ವಾಟ್ ಆರ್ ದ ಪ್ರಾಬಬಲ್ ನಂಬರ್ ಆಫ್ ಫಿನೋಟೈಪ್. ಎಕ್ಸಾಂಪಲ್ ನೋಡಿ ಇಲ್ಲಿ ಕ್ವಶನ್ ನಂಬರ್ 47. ಐಲ್ ಸಿಂಪಲ್ ಆಗಿ ಅರ್ಲಿಯರ್ ಪ್ರಕಾರ ಇಲ್ಲಿ ಕ್ವಶನ್ ಕೇಳಿದಿತ್ತು ಅಂತ ಹೇಳಿದ್ರೆ ದಿಸ್ ವುಡ್ ಹ್ಯಾವ್ ಬಿನ್ ಸಮಥಿಂಗ್ ಲೈಕ್ ದಿಸ್. ಓಕೆ, ರೈಟ್ ದ ಸಿಂಪ್ಟಮ್ಸ್ ಆಫ್ ದ ಡಿಸೀಸ್ ಅಂತ ಈ ರೀತಿಯ ಕ್ವಶನ್ ಇದು ಆಗಬಹುದಿತ್ತು. ಬಟ್ ಇನ್ಸ್ಟೆಡ್ ನೌ ದೇ ಹ್ಯಾವ್ ಮೇಡ್ ಅ ಟ್ವಿಸ್ಟ್. ಇಲ್ಲಿ ಏನ್ ಟ್ವಿಸ್ಟ್ ಮಾಡಿದಾರೆ ಅಂತ ಹೇಳಿದ್ರೆ ದೇ ಹ್ಯಾವ್ ಗಿವನ್ ಯು, ದೇ ಹ್ಯಾವ್ ಮೆನ್ಷನ್ಡ್ ದ ಸಿಂಪ್ಟಮ್ಸ್ ಆಫ್ 5 different, they have mentioned the symptoms of 5 different patients. ಈ ಕೆಲ ಸಿಂಪ್ಟಮ್ಸ್ ಜೊತೆಗೆ ಪೇಷಂಟ್ ಹೆಲ್ತ್ ಕೇರ್ ವಿಸಿಟ್ ಮಾಡಿದ್ದಾಗ ಈ ಪೇಷಂಟ್ ಈ ಸಿಂಪ್ಟಮ್ಸ್ ಆಧಾರದ ಮೇಲೆ ಈ ಯಾವ ಡಿಸೀಸ್ ಇರಬಹುದು. ಈ ಕ್ವೆಶ್ಚನ್ ನಿಮಗೆ ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್ ಅನ್ನೋ ಚಾಪ್ಟರ್ ಇಂದ ಬಂದಿರುತ್ತೆ. ದಿಸ್ ಕ್ವೆಶ್ಚನ್ is from human health and diseases. Okay, ಈ ಪೇಷಂಟ್ 1 ಗೆ ಈ ಸಿಂಪ್ಟಮ್ಸ್ ಯಾವ ರೋಗ ಇರಬಹುದು ಅಂತ ಹೇಳ್ಬಿಟ್ಟು ಯು ನೀಡ್ ಟು ರೈಟ್ ಓನ್ಲಿ ಒನ್ ಲೈನ್ ಆನ್ಸರ್ ಇದಕ್ಕೆ. ಪೇಷಂಟ್ 1, which disease is that? Patient 2, what are the diseases? Each disease will carry 1 mark. ಓಕೆ, ಸೊ ಈ ರೀತಿಯ ಕ್ವೆಶನ್ಸ್ ಇನ್ಸ್ಟೆಡ್ ಆಫ್ ರೈಟಿಂಗ್ ಲೆಂದಿ ಟೈಪ್ ಆಫ್ ಆನ್ಸರ್ಸ್ ನೀವು ಸರಳವಾಗಿ ಈ ರೀತಿಯ ಕ್ವೆಶನ್ಸ್ ಅನ್ನು ಸಾಲ್ವ್ ಮಾಡಬಹುದು. ಸೊ ಈ ತರದ ಕ್ವೆಶನ್ಸ್ ಸಾಲ್ವ್ ಮಾಡೋದಕ್ಕೆ ವಿ ಆರ್ ಕಂಡಕ್ಟಿಂಗ್ ಆನ್ಲೈನ್ ಕ್ಲಾಸಸ್ ಫಾರ್ ದ ಸ್ಟೂಡೆಂಟ್ಸ್. ದೋಸ್ ಹೂ ಆರ್ ಇಂಟ್ರೆಸ್ಟೆಡ್ ಟು ಜಾಯಿನ್ ಕ್ಯಾನ್ ಜಾಯಿನ್ ಅವರ್ ಟ್ಯುಟೋರಿಯಲ್ಸ್. ಆನ್ಲೈನ್ ಕ್ಲಾಸಸ್ ನಿಮಗೆ ವಾರದಲ್ಲಿ 1 ವೀಕಲ್ಲಿ 3 classes will be live interacting classes where one-on-one ನಾವು doubts solve ಮಾಡ್ತೀವಿ. Okay, as well as you will get the full benefit of entire syllabus. ನಿಮಗೆ ರೆಕಾರ್ಡೆಡ್ ವಿಡಿಯೋಸ್ ಕೂಡ ನಮ್ಮ ಆಪ್ ನಲ್ಲಿ ಅವೈಲೇಬಲ್ ಆಗಿರ್ತವೆ. ಇಂಟ್ರೆಸ್ಟೆಡ್ ಇರೋ ಸ್ಟೂಡೆಂಟ್ಸ್ ಕೆಳಗೆ ಕೊಟ್ಟಿರುವಂತಹ ವಾಟ್ಸ್ಆಪ್ ನಂಬರಿಗೆ ಯು ಕ್ಯಾನ್ ಜಸ್ಟ್ ಪುಟ್ ಅ ಟೆಕ್ಸ್ಟ್, we will guide you further. Okay, in the question paper you will not find the questions like with a neat label diagram explain the structure of so and so ಅಂತ ಹೇಳ್ಬಿಟ್ಟು ಆ ತರದ ಕ್ವೆಶನ್. ಒಂದ್ ವೇಳೆ ಫಾರ್ ಎಕ್ಸಾಂಪಲ್ ಈಗ ಕ್ವೆಶನ್ ಈ ತರ ಇದೆ ನೋಡಿ, with a neat label diagram explain the structure of human sperm cell. ಈ ತರದ ಕ್ವೆಶನ್ ಹಿಂದಕ್ಕೆ 3 marks for the diagram and 2 marks for the description ಇರ್ತಿತ್ತು. But now instead of that more emphasis is being given. ಹೆಚ್ಚಿನ ಆದ್ಯತೆ ಯಾವ್ದಕ್ಕೆ ಕೊಟ್ಟಿದೆ ಅಂತ ಹೇಳಿದ್ರೆ ಎಂಟೈರ್ಲಿ ನೀವು 5 ಮಾರ್ಕ್ಸ್ ಕೇಳ್ತಾ ಇದ್ರೆ ಪೂರ್ಣ 5 ಮಾರ್ಕ್ಸ್ ಗೆ ಡಯಾಗ್ರಾಮ್ ಅಷ್ಟೇ. ಸೊ ಇದೊಂದು ಪ್ಲಸ್ ಪಾಯಿಂಟ್ ಅಂತ ಹೇಳಬಹುದು. ಅದೇ ರೀತಿ ಬಯಾಲಜಿಗೆ ಸಂಬಂಧಪಟ್ಟಿದ್ದಂಗೆ ಕೆಲವೊಂದು ಟಿಪ್ಸ್ ಆಗಿರ್ಲಿ, ಟ್ರಿಕ್ಸ್ ಆಗಿರ್ಲಿ ಅಂಡ್ ಹೌ ಟು ಸ್ಕೋರ್ ಗುಡ್ ಮಾರ್ಕ್ಸ್ ಇನ್ ಬಯಾಲಜಿ, ಐ ವಿಲ್ ಗೈಡ್ ಯು ಇನ್ ದಟ್ ಕನ್ಸರ್ನ್. ಸೊ ಇವತ್ತಿನ ವಿಡಿಯೋನಲ್ಲಿ ಇಷ್ಟೇ, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.